ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 2, ಸಂಚಿಕೆ 8, ಪುಟ ಸಂಖ್ಯೆ 57. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಯಾವ ರೀತಿಯಲ್ಲಿ ನನ್ನ ಧ್ಯಾನ ಸಾಧನೆಯು ಹೆಚ್ಚುತ್ತಿತ್ತೋ ಅದೇ ರೀತಿಯಲ್ಲಿ ನನ್ನ ಆಂತರ್ಯದಲ್ಲಿ ಕೆಲವು ಬದಲಾವಣೆಗಳು ಆಗತೊಡಗಿತು. ಚಿತ್ತದಲ್ಲಿ ಪವಿತ್ರತೆಯ ಅನುಭವವಾಗುತ್ತಿತ್ತು. ಚಿತ್ತವು ಸೂಕ್ಷ್ಮವೂ ಆಗುತ್ತಿತ್ತು. ಚಿತ್ತವು ಸೂಕ್ಷ್ಮವಾಗುವುದರ ಜೊತೆಗೆ ಅದಕ್ಕೆ ತೀವ್ರತೆಯು ಪ್ರಾಪ್ತಿಯಾಗುತ್ತಿತ್ತು. ಪ್ರಪಂಚವು ಚಿಕ್ಕದಾಗಿದೆ ಎಂಬ ಭಾವನೆಯಾಗತೊಡಗಿತು. ಪ್ರಪಂಚದಲ್ಲಿ ನಡೆಯುತ್ತಿರುವ ಚಿಕ್ಕ ಚಿಕ್ಕ ಮಾತುಗಳು ಕೂಡ ಅರ್ಥವಾಗುತ್ತಿತ್ತು. ಒಂದು ದಿನ ಧ್ಯಾನದಲ್ಲಿ ಧ್ಯಾನ ಸಾಧನೆಯ ಜೊತೆಗೆ ನಾನು ಆಕಾಶದಲ್ಲಿ ಹೊರಟು ಹೋಗಿ ಮೇಲಿನಿಂದ ಗುಹೆಯನ್ನು, ಗುರುದೇವರನ್ನು, ನನ್ನ ಶರೀರವನ್ನು ಸ್ಪಷ್ಟವಾಗಿ ಕಾಣುತ್ತಿದ್ದ ಅನುಭವವಾಗಿತ್ತು. ನಾನು ಯಾವಾಗ ನನ್ನ ಶರೀರವನ್ನು ಸ್ಪಷ್ಟವಾಗಿ ಕಾಣುತ್ತಿದ್ದೆನೋ ಆಗ ಅನುಭವವಾಯಿತು, ನಾನು ಶರೀರವಲ್ಲ, ನಾನು ಒಂದು ಆತ್ಮವಾಗಿದ್ದೇನೆಂದು. ಮೊದಲ ಬಾರಿಗೆ ಈ ಆತ್ಮದ ಅಸ್ತಿತ್ವದ ಅನುಭವ ನನಗೆ ಆಯಿತು. ನನ್ನ ಆತ್ಮವು ಶರೀರವನ್ನು ಬಿಟ್ಟ ಅನುಭವವಾಯಿತು ಹಾಗೂ ನನಗೆ ನಾನೇ ಶರೀರದಿಂದ ಬೇರೆಯಾಗಿರುವುದನ್ನು ಕಂಡೆ. ನಾನು ಶರೀರವಲ್ಲ, ನಾನು ಶರೀರವನ್ನು ವಸ್ತ್ರರೂಪದಲ್ಲಿ ಧರಿಸಿದ್ದೇನೆಂದು ಆಗ ಜ್ಞಾನೋದಯವಾಯಿತು. ನಾನು ಒಂದು ಪವಿತ್ರವಾದ ಆತ್ಮವಾಗಿದ್ದೇನೆಂಬುದರ ಜ್ಞಾನ ಉಂಟಾಯಿತು. ಆ ಆತ್ಮಸ್ವರೂಪದಲ್ಲಿ ನಾನು ವಿಶ್ವವನ್ನು ಸಂಪೂರ್ಣವಾಗಿ ಸುತ್ತಾಡಿಕೊಂಡು ಬಂದೆ ಮತ್ತು ಇಡೀ ಬ್ರಹ್ಮಾಂಡವನ್ನು ಸುತ್ತಾಡಿಕೊಂಡು ಬಂದು ನೋಡಿದರೆ ಶರೀರವು ಅಲ್ಲಿಯೇ ಕುಳಿತಿದೆ. ನಿಧಾನವಾಗಿ ಮತ್ತೆ ಆ ಶರೀರದ ಮೇಲೆ ಏಕಾಗ್ರತೆಯಾಯಿತು. ನಂತರ ನಾನು ಆ ಶರೀರದ ಹತ್ತಿರ ಹೋಗಿ ಒಳಗಡೆ ಸೇರಿಕೊಂಡೆ. ನಾನು ಯಾರೆಂದು ಆ ಅನುಭವದಿಂದ ತಿಳಿದುಕೊಂಡೆ. ವಾಸ್ತವವಾಗಿ ನಾನು ಯಾರೆಂದು ತಿಳಿಯುವುದು ಆಧ್ಯಾತ್ಮಿಕ ಉನ್ನತಿಗಾಗಿ ಬಹಳ ಅವಶ್ಯಕ. ಒಂದು ದಿನ ಗುರುದೇವರು ಹೇಳಿದರು, ನಿನ್ನ ಪೂರ್ವಜನ್ಮದ ಕರ್ಮಗಳು ಚೆನ್ನಾಗಿವೆ, ಅದು ನಿನ್ನ ಜಾತಕದಿಂದಲೇ ತಿಳಿಯುತ್ತಿದೆ. ನಿನ್ನ ಗುರುಗ್ರಹವು ಬಹಳ ಶ್ರೇಷ್ಠವಾಗಿದೆ. ಗುರುಗ್ರಹದಿಂದ ಮನುಷ್ಯನ ಪೂರ್ವಜನ್ಮದ ಬಗ್ಗೆ ತಿಳಿಯುತ್ತದೆ. ನೀನು ದೊಡ್ಡದಾದ ಪುಣ್ಯಕರ್ಮವನ್ನು ಮಾಡಿ ಜನಿಸಿರುವೆ. ನಿನ್ನ ಜಾತಕದಲ್ಲಿ ಮಾಲಾಯೋಗವಿದೆ. ನೀನು ಬಹಳ ಭಾಗ್ಯವಂತನಾಗಿದ್ದೀಯ. ನಿನ್ನ ಜನನದ ಉದ್ದೇಶವೇ ಆತ್ಮಗಳಿಗೆ ಕಲ್ಯಾಣವನ್ನು ಮಾಡುವುದು. ನಿನ್ನ ಆತ್ಮ ಕಲ್ಯಾಣದ ಹವನದಲ್ಲಿ ನಾನು ಕೂಡ ಒಂದು ಆಹುತಿಯನ್ನು ಅರ್ಪಿಸಬೇಕೆಂದು ಬಯಸುತ್ತಿದ್ದೇನೆ. ಜ್ಯೋತಿಷ್ಯವು ಗಣಿತದ ಆಧಾರದಿಂದ ಕೂಡಿದ ಶಾಸ್ತ್ರವಾಗಿದೆ. ಅದು ಸರಿಯಾಗಿರುವುದು, ಆದರೆ ಅದರ ತಳಪಾಯವು ಸರಿಯಾಗಿರಬೇಕು. ಇದು ಮಗುವಿನ ಜನನದ ಸಮಯ ಮತ್ತು ಜನನದ ಸ್ಥಳದ ಮೇಲೆ ಅವಲಂಬಿಸಿರುತ್ತದೆ. ಇದು ಸರಿಯಿದ್ದರೆ ಭವಿಷ್ಯವೂ ಕೂಡ ಸರಿಯಾಗಿರುತ್ತದೆ. ಎರಡನೆಯದಾಗಿ, ಜ್ಯೋತಿಷಿಯು ಕೂಡ ಸರಿಯಾಗಿರಬೇಕು. ಆಗಲೇ ಅವನು ತನ್ನ ಅನುಭವದ ಆಧಾರದ ಮೇಲೆ ಸರಿಯಾಗಿ ಲೆಕ್ಕಾಚಾರ ಮಾಡಬಹುದು. ಇದು ಶಾಸ್ತ್ರಗಳ ಮಿತಿಗಳಾಗಿದ್ದು, ಜನನದ ಸಮಯ ಮತ್ತು ಜನನವಾದ ಸ್ಥಳಗಳಿಲ್ಲದೆ ಏನೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಆದರೆ ಈ ಎರಡು ವಿಷಯಗಳು ಪ್ರತಿಯೊಬ್ಬ ಮನುಷ್ಯನಿಗೂ ತಿಳಿದಿರಲೇಬೇಕೆಂಬ ಅವಶ್ಯಕತೆ ಇಲ್ಲ. ಆದ್ದರಿಂದ ಈ ಶಾಸ್ತ್ರದಿಂದ ಯಾವುದೇ ಮನುಷ್ಯನ ಬಗ್ಗೆ ತಿಳಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ನೀನು ಇದಕ್ಕಿಂತಲೂ ಹೆಚ್ಚಾಗಿರುವ ಪ್ರಗತಿಯನ್ನು ಮಾಡಲಿದ್ದೀಯ. ನಿನಗೆ ಅಂತರ್ದೃಷ್ಟಿಯ ಶಕ್ತಿಗಳು ಪ್ರಾಪ್ತಿಯಾಗಲಿವೆ. ಆ ಶಕ್ತಿಗಳ ಸಹಾಯದಿಂದ ನೀನು ಇಲ್ಲಿಯ ಒಂದು ಸ್ಥಳದಲ್ಲಿ ಕುಳಿತುಕೊಂಡು ಪ್ರಪಂಚದ ಯಾವುದೇ ವ್ಯಕ್ತಿಯ ಸಂಪೂರ್ಣವಾದ ವಿವರಣೆಗಳನ್ನು ಪಡೆಯಬಹುದು. ಆ ವ್ಯಕ್ತಿಯ ಭೂತಕಾಲವನ್ನು ತಿಳಿಯಬಹುದು.
ಇಂದಿನ ಪರಿಸ್ಥಿತಿಯನ್ನು ತಿಳಿಯಬಹುದು, ಭವಿಷ್ಯತ್ ಕಾಲವನ್ನು ಸಹ ತಿಳಿಯಬಹುದು. ಇದನ್ನು ಯಾವ ರೀತಿ ತಿಳಿಯಬಹುದೆಂದರೆ, ಪ್ರತಿಯೊಬ್ಬ ಜೀವಂತ ವ್ಯಕ್ತಿಗೂ ಒಂದು ಪ್ರಭಾವಲಯವಿರುತ್ತದೆ. ಆ ಪ್ರಭಾವಲಯಕ್ಕೆ ಬಣ್ಣಗಳಿರುತ್ತವೆ. ಆ ಬಣ್ಣಗಳನ್ನು ದೂರದಿಂದಲೂ ಸಹ ಸ್ಪಷ್ಟವಾಗಿ ನೋಡಬಹುದಾಗಿದೆ. ಆ ಬಣ್ಣಗಳ ಸಹಾಯದಿಂದ ಆ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿಯಬಹುದು. ಹೇಗೆಂದರೆ, ಪ್ರಪಂಚದಲ್ಲಿ ಎಷ್ಟೋ ಮಾನವ ಜೀವಿಗಳಿದ್ದಾರೆ. ಆದರೆ ಪ್ರತಿಯೊಬ್ಬ ಮನುಷ್ಯನ ಕೈ ಹೆಬ್ಬೆರಳಿನಲ್ಲಿರುವ ಸುರುಳಿಯಾಕಾರದ ರೇಖೆಗಳು ಬೇರೆ ಬೇರೆ ರೀತಿಯಾಗಿರುತ್ತದೆ. ಹೆಬ್ಬೆರಳಿನ ಗುರುತು ಬೇರೆ ಬೇರೆಯಾಗಿರುತ್ತದೆ. ಇದೇ ಪ್ರಕಾರ ಮನುಷ್ಯನ ಪ್ರಭಾವಲಯವೂ ಕೂಡ ಬೇರೆ ಬೇರೆಯಾಗಿರುತ್ತದೆ. ಆ ಪ್ರಭಾವಲಯವನ್ನು ಚಿತ್ತಶಕ್ತಿಯಿಂದ ತಿಳಿಯಬಹುದಾಗಿದೆ. ಅಲ್ಲದೆ ಚಿತ್ತಶಕ್ತಿಯ ವೇಗ ಬೆಳಕಿನ ವೇಗಕ್ಕಿಂತಲೂ ವೇಗವಾಗಿರುತ್ತದೆ. ಒಂದು ಕ್ಷಣದಲ್ಲಿ ಎಲ್ಲ ವಿಷಯಗಳು ದೊರೆತು ಬಿಡುತ್ತವೆ. ಈ ಜ್ಞಾನವನ್ನು ನೀನು ಕಲಿಯಬಲ್ಲವನಾಗಿದ್ದೀಯ. ಆದರೆ ಅದನ್ನು ಕಲಿಸಲಾಗುವುದಿಲ್ಲ, ಅದು ತಾನಾಗಿಯೇ ಬಂದು ಬಿಡುತ್ತದೆ. ಇವೆಲ್ಲ ಒಂದು ಪವಿತ್ರವಾದ ಚಿತ್ತದ ಕಾರಣದಿಂದಲೇ ಸಾಧ್ಯ. ಮತ್ತು ಪವಿತ್ರವಾದ ಚಿತ್ತದ ನಿರ್ಮಾಣವು ಪವಿತ್ರತೆಯ ದೇವರಾಗಿರುವ ಶ್ರೀ ಗಣೇಶನ ಉಪಾಸನೆಯಿಂದ ಮಾತ್ರ ಸಾಧ್ಯ. ಇದೇ ಕಾರಣಕ್ಕಾಗಿ ಪ್ರತಿಯೊಂದು ಶುಭ ಕಾರ್ಯವನ್ನು ಪವಿತ್ರತೆಯಿಂದ ಮಾಡುವುದಕ್ಕೋಸ್ಕರವೇ ಶ್ರೀ ಗಣೇಶನ ಪೂಜೆಯನ್ನು ಮೊದಲು ಮಾಡಲಾಗುತ್ತದೆ. ನಾನು ಹೇಳುತ್ತಿರುವ ಪವಿತ್ರತೆ ಶರೀರದ ಶುದ್ಧತೆಯಲ್ಲ, ಅದು ಕೇವಲ ದೈಹಿಕ ಶುದ್ಧಿಯಾಗಿರುತ್ತದೆ. ಅದನ್ನು ಪ್ರಾಣಿಗಳು ಕೂಡ ಮಾಡಿಕೊಳ್ಳುತ್ತವೆ. ನಾನು ಹೇಳುತ್ತಿರುವುದು ಚಿತ್ತದ ಪವಿತ್ರತೆ. ಅಂದರೆ ಅಂತಹ ಚಿತ್ತದಲ್ಲಿ ಅಪವಿತ್ರವಾದ ವಿಚಾರಗಳು ಯಾವಾಗಲೂ ಬರಬಾರದು. ಚಿತ್ತವನ್ನು ಶುದ್ಧಿ ಮಾಡುವುದಕ್ಕೋಸ್ಕರ 12 ವರ್ಷಗಳ ಧ್ಯಾನ ಸಾಧನೆಯನ್ನು ಮಾಡಬೇಕಾಗುವುದು. ಇದು ಒಂದು ಕ್ಷಣದಲ್ಲಿ ಸಾಧ್ಯವಿಲ್ಲ. ಯಾವ ಚಿತ್ತವು ಒಂದು ಕ್ಷಣದಲ್ಲಿ ಶುದ್ಧವಾಗುವುದೋ ಅದು ಕ್ಷಣದಲ್ಲಿ ಅಶುದ್ಧವೂ ಕೂಡ ಆಗಬಹುದು. ಅದು ಚಂಚಲತೆಯ ಸ್ವಭಾವವಾಗಿರುತ್ತದೆ. ಶಾಶ್ವತವಾದ ಪವಿತ್ರತೆಯು ಆತ್ಮದ ಪವಿತ್ರತೆಯಾಗಿರುತ್ತದೆ. ಆದರೆ ಅದು ದೀರ್ಘವಾದ ಧ್ಯಾನ ಸಾಧನೆಯಿಂದ ಮಾತ್ರ ಸಾಧ್ಯವಾಗುತ್ತದೆ. ಒಂದು ಸಾರಿ ಚಿತ್ತದ ಪವಿತ್ರತೆಯ ದೀಪವು ಬೆಳಗಿತೆಂದರೆ ಅದರ ಜ್ಯೋತಿಯು ಪ್ರಕಾಶದ ಸಾಮೀಪ್ಯದಿಂದ ಅನೇಕ ದೀಪಗಳು ಬೆಳಗಬಹುದು. ಈಗ ನನಗೆ ಅಲ್ಲಿಯ ತಣ್ಣನೆಯ ವಾತಾವರಣವು ಅಭ್ಯಾಸವಾಗಿ ಬಿಟ್ಟಿತ್ತು. ನೇಪಾಳದಲ್ಲಿ ಭೇಟಿಯಾಗಿದ್ದ ಶಿವಬಾಬಾರವರ ಗುಹೆಯ ಅಕ್ಕಪಕ್ಕದ ವಾತಾವರಣಕ್ಕೂ ಹಾಗೂ ಇಲ್ಲಿನ ವಾತಾವರಣಕ್ಕೂ ಸಾಮ್ಯತೆ ಇತ್ತು. ಸರಿಯಾಗಿ ಅದೇ ರೀತಿ ಈ ಶ್ರೀ ಹರಿ ಮಹಾರಾಜ್ ಗುರುದೇವರು ಮತ್ತು ಶ್ರೀ ಶಿವಬಾಬಾರವರುಗಳಲ್ಲಿ ನೋಡಲು ಒಂದೇ ರೀತಿಯ ಹೋಲಿಕೆ ಇತ್ತು. ಇವರು ಕೂಡ ಅವರಂತೆ ನಸು ಹೊಂಬಣ್ಣದವರಾಗಿದ್ದರು. ಅದೇ ರೀತಿಯ ಕಣ್ಣುಗಳು, ಮೂಗು ಅದೇ ರೀತಿಯ ಎತ್ತರದವರಾಗಿದ್ದರು. ಅವರ ಜೊತೆಯಲ್ಲಿ ಇದ್ದು ನಾನು ಅವರ ಅನುಭವವನ್ನು ಪಡೆಯುತ್ತಿದ್ದೆ. ಪ್ರತಿದಿನವೂ ಅವರ ಹೊಸ ಹೊಸ ಜ್ಞಾನದ ಬಾಗಿಲುಗಳು ತೆರೆಯುತ್ತಿದ್ದವು. ಅವರು ಮಹಾರಾಷ್ಟ್ರದಲ್ಲಿ ಸಮಾಜದ ಕಾರ್ಯವನ್ನು ಮಾಡುತ್ತಿದ್ದರೆಂದು ಅವರ ಮಾತಿನಲ್ಲಿ ತಿಳಿಯಿತು. ಆನಂತರ ಅವರು ಕ್ರಾಂತಿಕಾರಿಗಳಾಗಿ ಅನೇಕ ವರ್ಷಗಳವರೆಗೂ ಕ್ರಾಂತಿಕಾರಿಯ ವಿಚಾರಗಳೊಂದಿಗೆ ಕೆಲಸ ಮಾಡುತ್ತಿದ್ದರು. ಭಾರತವು ಸ್ವತಂತ್ರವಾದ ಮೇಲೆ ಅವರಿಗಾದ ಅನುಭವವೆಂದರೆ, ಮನುಷ್ಯನು ಎಲ್ಲಿಯವರೆಗೂ ತನ್ನನ್ನು ತಾನು ಸುಧಾರಿಸಿಕೊಳ್ಳಲು ಇಚ್ಛಿಸುವುದಿಲ್ಲವೋ ಅಲ್ಲಿಯ ತನಕ ಯಾವ ಕಾನೂನು ಅವನನ್ನು ಸುಧಾರಿಸಲು ಸಾಧ್ಯವಿಲ್ಲ. ಅವರು ನಂತರ ಆತ್ಮ ಸುಧಾರಣೆಗಾಗಿ ಬೇರೆ ಗುರುಗಳೊಂದಿಗೆ ಹಿಮಾಲಯದ ಶರಣಾರ್ಥಿಯಾಗಿ ಬಂದುಬಿಟ್ಟರು. ಅವರು ಇಲ್ಲಿದ್ದರೂ ಕೂಡ ತಮ್ಮ ಚಿತ್ತದಿಂದ ಲೋಕ ಕಲ್ಯಾಣದ ಕೆಲಸವನ್ನು ಮಾಡುತ್ತಿದ್ದರು. ಅವರಿಗೆ ಅಲ್ಲಿ ಕುಳಿತಲ್ಲಿಯೇ ಎಲ್ಲವೂ ತಿಳಿಯುತ್ತಿತ್ತು. ಒಂದು ದಿನ ನಾನು ಅವರು ಇದನ್ನು ಹೇಗೆ ಮಾಡುತ್ತಿದ್ದರೆಂದು ತಿಳಿಯಬಯಸಿದಾಗ ಅವರು ಒಂದು ಪ್ರಯೋಗ ಮಾಡಿದರು. ನನ್ನನ್ನು ಧ್ಯಾನದಲ್ಲಿ ಕುಳ್ಳಿರಿಸಿ ಹೇಳಿದರು, ನೋಡು, ಈಗ ನಾನು ನನ್ನ ಚಿತ್ತದ ಮೂಲಕ ಸಾಂಗ್ಲಿಗೆ ಹೋಗುತ್ತಿದ್ದೇನೆ ಮತ್ತು ನಿನ್ನನ್ನು ಸಹ ಚಿತ್ತದ ಮೂಲಕ ಅಲ್ಲಿಗೆ ಕರೆದುಕೊಂಡು ಹೋಗುವೆನು. ಮತ್ತು ನಾನು ನಿಜವಾಗಿಯೂ ಅವರ ಮಹಾರಾಷ್ಟ್ರದ ಸಾಂಗ್ಲಿಗೆ ಹೊರಟು ಹೋದೆ. ಅಲ್ಲಿ ಹಳ್ಳಿಯನ್ನು ನೋಡಿದೆ, ನದಿಯನ್ನು ನೋಡಿದೆನು, ಶ್ರೀ ಗಣೇಶನ ದೇವಸ್ಥಾನವನ್ನು ನೋಡಿದೆನು. ಅಲ್ಲಿ ಬಹಳ ಸುಂದರವಾದ ಗಣೇಶನ ವಿಗ್ರಹವಿತ್ತು ಮತ್ತು ಅಲ್ಲಿಯ ವಾತಾವರಣವು ಕೂಡ ಬಹು ಸುಂದರವಾಗಿತ್ತು. ನಾನು ನನ್ನ ಜೀವನದಲ್ಲಿ ಸಾಂಗ್ಲಿಗೆ ಎಂದೂ ಹೋಗಿರಲಿಲ್ಲ ಮತ್ತು ಸಾಂಗ್ಲಿಯ ಬಗ್ಗೆ ಯಾವ ವಿಷಯಗಳು ತಿಳಿದಿರಲಿಲ್ಲ. ಆದರೆ ಆ ಹಳ್ಳಿಯ ಪ್ರವಾಸವನ್ನು ನಾನು ಗುರುದೇವರೊಂದಿಗೆ ಚಿತ್ತದ ಮೂಲಕ ಮಾಡಿದೆ ಮತ್ತು ಇಡೀ ದಿನ ಸಾಂಗ್ಲಿಯ ದರ್ಶನ ಮಾಡುತ್ತಿದ್ದೆ. ಯಾವಾಗ ಅವರ ಚಿತ್ತವು ವಾಪಸ್ಸು ಬಂತೋ
ನನ್ನ ಚಿತ್ತವು ಕೂಡ ವಾಪಸ್ಸು ಬಂತು. ಅವರು ಹೇಳುತ್ತಿದ್ದರು, ಮನುಷ್ಯನಿಗೆ ಸರಕಾರವು ಎಷ್ಟೇ ಸೌಲಭ್ಯಗಳನ್ನು ನೀಡಿದರೂ ಅವನಿಗೆ ಎಲ್ಲಿಯವರೆಗೆ ಅವುಗಳನ್ನು ಉಪಯೋಗಿಸುವ ರೀತಿ ತಿಳಿಯುವುದಿಲ್ಲವೋ ಅಲ್ಲಿಯವರೆಗೂ ಅವುಗಳೆಲ್ಲವೂ ನಿಷ್ಪ್ರಯೋಜಕವಾಗುವವು. ಆದುದರಿಂದ ಮನುಷ್ಯನಿಗೆ ಮೊದಲನೆಯದಾಗಿ ಆತ್ಮಜ್ಞಾನದ ಪ್ರಾಪ್ತಿಯಾಗಬೇಕು. ಆತ್ಮಜ್ಞಾನವನ್ನು ಪಡೆದ ಮೇಲೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ನಾನು ಯಾವುದನ್ನು ಮಾಡಬೇಕು ಮತ್ತು ಯಾವುದನ್ನು ಮಾಡಬಾರದು ಎನ್ನುವ ತಿಳುವಳಿಕೆ ಬರುವುದು. ಈ ಜ್ಞಾನವು ಮನುಷ್ಯನಿಗೆ ಆಗುವವರೆಗೂ ಲೋಕ ಕಲ್ಯಾಣವಾಗುವ ಸಾಧ್ಯತೆ ಇರುವುದಿಲ್ಲ. ಆತ್ಮ ಕಲ್ಯಾಣವಾಗುವವರೆಗೂ ಲೋಕ ಕಲ್ಯಾಣವಾಗುವ ಸಾಧ್ಯತೆ ಇರುವುದಿಲ್ಲ. ಆದುದರಿಂದ ನಾವು ವಿಶ್ವದ ಸುಧಾರಣೆಯನ್ನು ಬಯಸಿದ್ದೇ ಆದರೆ ಆ ವಿಶ್ವ ಸುಧಾರಣೆಯ ಕಾರ್ಯವನ್ನು ನಮ್ಮಿಂದಲೇ ಪ್ರಾರಂಭ ಮಾಡಬೇಕು. ನಮ್ಮನ್ನು ಸುಧಾರಿಸುವ ಕಾರ್ಯವನ್ನು ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ. ನಾವೇ ಸುಧಾರಿಸಿಕೊಳ್ಳಬೇಕು. ಮೊದಲು ಮನುಷ್ಯನು ನಾನು ಯಾರು ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಈ ಪ್ರಶ್ನೆಯಲ್ಲಿ ಇಡೀ ಜೀವನದ ರಹಸ್ಯ ಅಡಗಿದೆ. ಮನುಷ್ಯನು ಏಕಾಂತದಲ್ಲಿ ಕುಳಿತುಕೊಂಡು ತನ್ನನ್ನು ತಾನೇ 3 ಸಾರಿ ಪ್ರಶ್ನೆಯನ್ನು ಕೇಳಿಕೊಳ್ಳಬೇಕಾಗಿದೆ. ಈ ರೀತಿ ಪ್ರತಿದಿನವೂ ಮಾಡುತ್ತಾ ಹೋದಾಗ ಅವನಿಗೆ ತಾನು ಯಾರೆಂದು ಹಾಗೂ ತನ್ನ ಅಸ್ತಿತ್ವದ ಬಗ್ಗೆ ತಿಳಿಯುತ್ತದೆ. ನಾನು ಕೂಡ ಈ ಪ್ರಶ್ನೆಯ ಸಾಧನೆಯನ್ನು ಪ್ರಾರಂಭ ಮಾಡಿದೆ. ಪ್ರತಿದಿನವೂ ಬೆಳಗ್ಗೆ ಗುಹೆಯ ಹೊರಗಡೆ ಒಂದು ನಿಶ್ಚಿತ ಸ್ಥಳಕ್ಕೆ ಹೋಗಿ ಕುಳಿತುಕೊಳ್ಳುತ್ತಿದ್ದೆ ಮತ್ತು ನನಗೆ ನಾನೇ ಪ್ರಶ್ನೆಯನ್ನು ಕೇಳಿಕೊಳ್ಳುತ್ತಿದ್ದೆ. ನಾನು ಯಾರು? ಕೆಲವು ದಿನಗಳವರೆಗೆ ಏನೂ ಗೊತ್ತಾಗಲಿಲ್ಲ. ನಂತರ ಚೈತನ್ಯದ ತರಂಗಗಳು ನನ್ನ ಅಕ್ಕಪಕ್ಕದಲ್ಲಿ ಸುತ್ತುತ್ತಾ ಇದ್ದು ಅವು ಒಳಗಡೆಗೆ ಮತ್ತು ಇನ್ನೂ ಒಳಗಡೆಯ ಯಾತ್ರೆಯನ್ನು ಬೆಳೆಸುತ್ತಾ ಹೋದಂತೆ ಮತ್ತು ನನ್ನ ಸಂವೇದನಾಶೀಲತೆಯು ಮುಗಿದು ಹೋದಂತೆ ನನಗೆ ಅನುಭವವಾಯಿತು. ಆ ನಂತರ ನನಗಾದ ಅನುಭವವನ್ನು ವರ್ಣಿಸಲಾಗದು. ನಾನು ಒಬ್ಬ ಮಹಾರಾಷ್ಟ್ರವಾಸಿಯಾಗಿದ್ದುದರಿಂದ ನಾನು ಯಾರು ಎಂಬ ಪ್ರಶ್ನೆಯನ್ನು ನಾನು ಮರಾಠಿಯಲ್ಲಿ ಕೇಳುತ್ತಿದ್ದೆ. ಏಕೆಂದರೆ ಇಂತಹ ಪ್ರಶ್ನೆಯನ್ನು ತನ್ನ ಮಾತೃಭಾಷೆಯಲ್ಲೇ ಕೇಳಬೇಕೆಂದು ನನ್ನ ಗುರುದೇವರು ಹೇಳಿದ್ದರು. ಮಾತೃಭಾಷೆ ಎಂದರೆ ಯಾವ ಭಾಷೆಯನ್ನು ತನ್ನ ಆತ್ಮವು ಜನ್ಮ ತಾಳುವುದಕ್ಕೆ ಆರಿಸಿಕೊಂಡಿದೆಯೋ ಆ ಭಾಷೆ. ನಿಮ್ಮ ಆತ್ಮವು ಯಾವ ಭಾಷೆಯ ಶರೀರವನ್ನು ಧಾರಣೆ ಮಾಡಿದೆಯೋ ಆ ಭಾಷೆಯು ನಿಮಗೆ ಆತ್ಮಕ್ಕೆ ಹತ್ತಿರವಾಗಿರುತ್ತದೆ. ಆದುದರಿಂದ ಈ ಪ್ರಶ್ನೆಯನ್ನು ತನ್ನ ಮಾತೃಭಾಷೆಯಲ್ಲೇ ಕೇಳಬೇಕು. ಅವರ ಹೇಳಿಕೆಯ ಪ್ರಕಾರ ಯಾವುದಾದರೂ ಏಕಾಂತವಾದ ಕೊಠಡಿಯಲ್ಲಿ ಹಸುವಿನ ತುಪ್ಪದಿಂದ ಒಂದು ದೀಪವನ್ನು ಬೆಳಗಿಸಿ ಅದರ ಮುಂದೆ ನಗ್ನನಾಗಿ ಕುಳಿತುಕೊಳ್ಳಬೇಕು. ನಿಮ್ಮ ದೇಹದ ಮೇಲೆ ಯಾವುದೇ ತಾಯತೆಯಾಗಲಿ ದಾರವಾಗಲಿ ಏನೂ ಇರಬಾರದು. ನೀವು ಯಾವ ರೀತಿ ಹುಟ್ಟಿದ್ದರೋ ಪರಮಾತ್ಮನು ನಿಮ್ಮನ್ನು ಯಾವ ರೀತಿಯಲ್ಲಿ ಜನ್ಮ ತಾಳಿಸಿದನೋ ಅದೇ ರೀತಿಯಲ್ಲಿ ಕುಳಿತುಕೊಳ್ಳಿ ಮತ್ತು ಕಣ್ಣುಗಳನ್ನು ಮುಚ್ಚಿಕೊಂಡು ಶಾಂತ ಚಿತ್ತನಾಗಿ ನಾನು ಯಾರು ಎಂಬ ಪ್ರಶ್ನೆಯನ್ನು 3 ಸಾರಿ ನಿಮ್ಮ ಮಾತೃಭಾಷೆಯಲ್ಲಿ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ನಂತರ ನೋಡಿ ನಿಮ್ಮ ಆಂತರ್ಯದಲ್ಲಿ ಯಾವ ರೀತಿಯ ಕಂಪನಗಳು ಆಗುವುದೆಂದು. ಹಿಮಾಲಯದಲ್ಲಿ ದೀಪದ ವ್ಯವಸ್ಥೆಯಂತೂ ಇರಲಿಲ್ಲ. ಆದುದರಿಂದ ನಾನು ಸೂರ್ಯನನ್ನೇ ದೀಪವೆಂದು ಒಪ್ಪಿಕೊಂಡು ಈ ಪ್ರಯೋಗವನ್ನು ಸೂರ್ಯೋದಯದ ಸಮಯದಲ್ಲಿ ಮಾಡುತ್ತಿದ್ದೆ. ವಾಸ್ತವಿಕವಾಗಿ ನನ್ನೊಳಗೆ ಏನೋ ಆಗುತ್ತಿರುವಂತಹ ಅನುಭವ ನನಗೆ ಆಗತೊಡಗಿತು. ನಿಧಾನವಾಗಿ ನನ್ನ ಶರೀರದ ಅಸ್ತಿತ್ವದ ಭಾವನೆ ಕಡಿಮೆಯಾಗತೊಡಗಿತು ಮತ್ತು ನನ್ನ ಆತ್ಮದ ಅಸ್ತಿತ್ವತೆಯ ಅರಿವಾಗುತ್ತಿರುವಂತೆ ಅನಿಸತೊಡಗಿತು. ನಂತರ ನನ್ನ ಶರೀರದ ಪ್ರಜ್ಞೆಯು ಸಂಪೂರ್ಣವಾಗಿ ಮುಗಿದು ಹೋಗಿ ಆತ್ಮದ ಸಂಪೂರ್ಣ ಸ್ವರೂಪವು ಪ್ರಾಪ್ತಿಯಾಯಿತು. ಆ ನಂತರ ನನ್ನ ಜನ್ಮದ ಉದ್ದೇಶವೇನೆಂದು ತಿಳಿಯಿತು. ಈ ಜಗತ್ತಿಗೆ ನಾನು ಒಂದು ವಿಶೇಷವಾದ ಉದ್ದೇಶದಿಂದ ಬಂದಿರುವೆನೆಂದು ಅನುಭವವಾಯಿತು. ಆ ಉದ್ದೇಶವೇನೆಂದರೆ ಮೋಕ್ಷವನ್ನು ಪಡೆಯುವುದು. ಆದರೆ ನಾನು ಲಕ್ಷಾಂತರ ಆತ್ಮಗಳೊಂದಿಗೆ ಸೇರಿ ಮೋಕ್ಷವನ್ನು ಪಡೆಯಬೇಕಾಗಿದೆ. ಈ ಕಾರಣಕ್ಕಾಗಿಯೇ ನಾನು ಮೋಕ್ಷದ ಜ್ಞಾನವನ್ನು ಪಡೆದಿದ್ದರೂ ಈ ಜನ್ಮವನ್ನು ತಾಳಿದ್ದೇನೆ. ನನ್ನ ಈ ಜನ್ಮದ ಉದ್ದೇಶ ಒಂದೇ ಒಂದು ಇದೆ. ನಾನು ನನ್ನ ಸ್ವಪ್ರಯತ್ನದಿಂದ ಹಾಗೂ ಸಾಧನೆಯಿಂದ ಒಂದು ಎತ್ತರವಾದ ಪರ್ವತದ ಶಿಖರದ ಮೇಲುಗಡೆ ತಲುಪಿದ್ದೇನೆ ಮತ್ತು ತಲುಪಿ ಅಲ್ಲಿಯೇ ಕುಳಿತುಕೊಳ್ಳಲಿಲ್ಲ. ಬೇರೆಯವರಿಗೆ ಪರ್ವತದ ಶಿಖರದ ರಸ್ತೆಯನ್ನು ತೋರಿಸುವುದಕ್ಕೋಸ್ಕರ ನಾನು ಮತ್ತು ಕೆಳಗೆ ಹಿಂದಿರುಗಿದ್ದೇನೆ.
ನಾನು ಎದುರಿಸಿದ ಕಷ್ಟ ಕಾರ್ಪಣ್ಯಗಳು ಬೇರೆಯವರಿಗೆ ಆಗಬಾರದೆಂಬ ಕಾರಣಕ್ಕೆ ಅವರಿಗೆ ಯಾವ ರಸ್ತೆಯಲ್ಲಿ ಹೋಗುವುದು ಯೋಗ್ಯ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತಿದ್ದೇನೆ. ನನ್ನ ಜೀವನದ ಉದ್ದೇಶ ಈ ಮಾರ್ಗವನ್ನು ತೋರಿಸುವುದಕ್ಕಾಗಿಯೇ. ನಾನು ಎಲ್ಲರನ್ನೂ ಆ ಎತ್ತರದ ಪರ್ವತ ಶಿಖರದ ಮೇಲೆ ಕಳುಹಿಸಿದ ಮೇಲೆಯೇ ನಾನು ಆ ಎತ್ತರದ ಶಿಖರದ ಮೇಲೆ ಹೋಗುತ್ತೇನೆ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗುಂ ಶಾಂತಿ ಪೃಥ್ವಿ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗುಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.